ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. So today we will discuss the resistance of a system of resistors. ಸೊ ಈಚ್ ಆ್ಯಂಡ್ ಎವ್ರಿ ಎಕ್ವಿಪ್ಮೆಂಟ್, ನಾನು ಮುಂಚೆನೇ ಹೇಳಿದ್ದೆ, ಎಲ್ಲ ಎಕ್ವಿಪ್ಮೆಂಟ್ಗೂ ಸೇಮ್ ಅಮೌಂಟ್ ಆಫ್ ಕರೆಂಟು ಬೇಕಾಗಿರಲ್ಲ ಅಂತ. ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ ಲೈಕ್ ಬಲ್ಬು, ಟಿ ವಿ, ಇದಕ್ಕೆಲ್ಲ ಲೆಸ್ ಅಮೌಂಟ್ ಆಫ್ ಕರೆಂಟ್ ಬೇಕಾಗಿರುತ್ತೆ. ಕೆಲವೊಂದಷ್ಟು ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಲೈಕ್ ಹೀಟರ್ ಆಗಿರ್ಬೋದು, ಇದಕ್ಕೆಲ್ಲ ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ ಬೇಕಾಗಿರುತ್ತೆ. ಈ ಅಮೌಂಟ್ ಆಫ್ ಕರೆಂಟ್ ಪ್ಯಾಸೇಜ್ನ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತಂದರೆ ದಟ್ ಈಸ್ ಕಾಲ್ಡ್ ರೆಸಿಸ್ಟರ್ಸು ಅಮೌಂಟ್ ಆಫ್ ಕರೆಂಟ್ ಎಷ್ಟು ಯಾವ ಗ್ಯಾಜೆಟ್ಗೆ ಸಪ್ಲೈ ಮಾಡಬೇಕು ಅಥವಾ ಅದ್ರ ಫ್ಲೋ ಆಫ್ ಕರೆಂಟ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಅಂತಂದರೆ ರೆಸಿಸ್ಟರ್ಸ್ ಆಗಿರ್ತಾರೆ. ಸೊ ಫ್ಲೋ ಆಫ್ ಕರೆಂಟ್ ವಿಲ್ ಬಿ ರೆಡ್ಯೂಸ್ಡ್. ಈ ರೆಸಿಸ್ಟರ್ಸ್ನ ಯೂಸ್ ಮಾಡೋದ್ರಿಂದ ಫ್ಲೋ ಆಫ್ ಕರೆಂಟು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಫ್ಲೋ ಆಫ್ ಕರೆಂಟ್ ಬಿಕಮ್ ಲೆಸ್. ರೆಸಿಸ್ಟರ್ಸ್ನ ಯೂಸ್ ಮಾಡೋದ್ರಿಂದ ಫ್ಲೋ ಆಫ್ ಕರೆಂಟು ಹೆಂಗೆ ಆರಾಮಾಗಿ ಫ್ಲೋ ಆಗ್ತಾ ಇರುತ್ತೆ ಕರೆಂಟು, ಅದು ಲೆಸ್ ಆಗ್ತಾ ಹೋಗುತ್ತೆ ಅಥವಾ ಸ್ಪೀಡ್ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಫ್ಲೋ ಆಫ್ ಕರೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮೆನಿ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಅಂದರೆ ಎಷ್ಟೊಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಏನಿರುತ್ತೆ ಆ ಗ್ಯಾಜೆಟ್ಸ್ಗೆ ಪರ್ಟಿಕ್ಯುಲರ್ ಇಷ್ಟೇ ಅಮೌಂಟ್ ಆಫ್ ಕರೆಂಟು ಕಂಡಕ್ಟ್ ಆಗಬೇಕು ಅಥವಾ ಫ್ಲೋ ಆಗಬೇಕು ಅಥವಾ ರೆಡ್ಯೂಸ್ ಆಗಬೇಕು, ಇದೆಲ್ಲ ಆಗಬೇಕು ಅಂತಂದರೆ ಎಷ್ಟೊಂದು ರೆಸಿಸ್ಟರ್ಸ್ ನಾವು ಆ ಒಂದು ಗ್ಯಾಜೆಟ್ಸ್ಗೆ ಅಳವಡಿಸಿರ್ಬೇಕು. ರೆಸಿಸ್ಟರ್ಸ್ ಯೂಸ್ ಮಾಡ್ಕೊಂಡಿರ್ಬೇಕು. ಡಿಫ್ರೆಂಟ್ ಕೈಂಡ್ ಆಫ್ ರೆಸಿಸ್ಟರ್ಸ್ನ ನಾವು ಇದರಲ್ಲಿ ಯೂಸ್ ಮಾಡ್ಕೊಂಡಿರ್ಬೇಕು. ಸೊ ವಿ ಟೇಕ್ ಸೋ ಮೆನಿ ರೆಸಿಸ್ಟರ್ಸ್ ಆ್ಯಂಡ್ ಕನೆಕ್ಟೆಡ್ ದೆಮ್ ಟುಗೆದರ್. ಎಷ್ಟೊಂದು ರೆಸಿಸ್ಟರ್ಸ್ನ ತೊಗೊಂಡು ಅದನ್ನು ಒಟ್ಟಿಗೆ ಕನೆಕ್ಟ್ ಮಾಡಿರ್ತೀವಿ. ಇನ್ನೇ ಒಂದು ಸರ್ಕ್ಯೂಟಲ್ಲಿ ಎಷ್ಟೊಂದು ಡಿಫ್ರೆಂಟ್ ರೆಸಿಸ್ಟರ್ಸ್ನ ತೊಗೊಂಡು ಕನೆಕ್ಟ್ ಮಾಡಿರ್ತೀವಿ. ಸಚ್ ಕಾಂಬಿನೇಷನ್ಸ್ ಆಫ್ ರೆಸಿಸ್ಟರ್ಸ್, ಆ ರೀತಿಯ ಕಾಂಬಿನೇಷನ್ಸ್ ಆಫ್ ರೆಸಿಸ್ಟರ್ಸ್ನ ನಾವಿವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಕನ್ಸಿಡರ್ ಎ ಸರ್ಕ್ಯೂಟ್, simple circuit. So this is how we will write resistor. So battery, and it is switch, positive, negative. Okay, resistor can be combined in two ways. ಈ ರೆಸಿಸ್ಟರ್ಸ್ನ ನಾವು ಎರಡು ರೀತಿಯಲ್ಲಿ ಕಂಬೈನ್ ಮಾಡ್ಬೋದು. ದಟ್ ಈಸ್ ಬೈ ಸೀರೀಸ್ ಕನೆಕ್ಷನಲ್ಲಾದರೂ ಮಾಡ್ಬೋದು ಅಥವಾ ಪ್ಯಾರಲಲ್ ಕನೆಕ್ಷನಲ್ಲಾದರೂ ಮಾಡ್ಬೋದು. ಸೊ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂದರೆ ಹೆಂಗೆ ಬೇರೆ ಡಿಫ್ರೆಂಟ್ ರೆಸಿಸ್ಟರ್ಸ್ನ ಸೀರೀಸಲ್ಲಿ ಹೆಂಗೆ ಕನೆಕ್ಟ್ ಮಾಡ್ತೀವಿ ಅಂತಂದರೆ ಲೈಕ್ ದಿಸ್. ಬ್ಯಾಟ್ರಿ, ಸ್ವಿಚ್ಚು, ಆ್ಯಮ್ಮೀಟರ್ ಏನಕ್ಕೆ ಯೂಸ್ ಮಾಡೋದು? ಕರೆಂಟ್ನ ಮೆಷರ್ ಮಾಡೋಕ್ಕೆ. ಆ್ಯಂಡ್ ಆಫ್ಕೋರ್ಸ್ ವೋಲ್ಟೇಜ್ ಡಿಫ್ರೆನ್ಸ್ ಇರುತ್ತೆ ಒಂದು ರೆಸಿಸ್ಟೆನ್ಸ್ಗೂ ಇನ್ನೊಂದು ರೆಸಿಸ್ಟರ್ಸ್ಗೂ ಮಧ್ಯೆ. ಆ ವೋಲ್ಟೇಜ್ನ ಮೆಷರ್ ಮಾಡೋದು ವೋಲ್ಟ್ ಮೀಟರಿಂದ. ಈ ರೆಸಿಸ್ಟರ್ಸ್ನ R1, R2, R3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಹೌ ವಿ ವಿಲ್ ಕನೆಕ್ಟ್ ಫ್ಲೋ ಆಫ್ ಕರೆಂಟ್ ಇನ್ ದಿಸ್ ಡೈರೆಕ್ಷನ್. ಸೊ ಇಲ್ಲಿ ಇದನ್ನು ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡೋಣ. ಎನಲ್ಲಿ ಒಂದು ಎಲೆಕ್ಟ್ರಿಕ್ ಪ್ರೆಷರ್ ಇರುತ್ತೆ, ಪಾಯಿಂಟ್ ಬಿನಲ್ಲಿ ಒಂದು ಎಲೆಕ್ಟ್ರಿಕ್ ಪ್ರೆಷರ್ ಇರುತ್ತೆ. ಇದನ್ನೇ ನಾವು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್. ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಆದರೆ ಹೆಂಗೆ ಕನೆಕ್ಟ್ ಮಾಡ್ತೀವಿ ಅಂತ, ಪ್ಯಾರಲಲ್ ಅಂತಂದರೆ ಅಪೋಸಿಟ್ ಈಚ್ ಅದರ್ ಇರುತ್ತೆ. So this is how we will connect resistors in different resistors in a circuit in parallel. ಸೊ ವೋಲ್ಟ್ ಮೀಟರ್ ಕೂಡ ನಾವು ವೋಲ್ಟೇಜ್ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಕರೆಂಟ್ ಫ್ಲೋ ಇನ್ ದಿಸ್ ಡೈರೆಕ್ಷನ್. ಆ್ಯಂಡ್ ಇಫ್ ಯು ವಾಂಟ್ ಟು ಮೆಷರ್ ಯೂಸ್ ಆ್ಯಮ್ಮೀಟರ್ ಆಲ್ಸೋ. ಓಕೆ, ದಿಸ್ ಈಸ್ ಹೌ ದ ಅರೇಂಜ್ಮೆಂಟ್ ಆಫ್ ಫ್ಲೋ ಆಫ್ ಕರೆಂಟ್ ಇನ್ ಪ್ಯಾರಲಲ್ ಡೈರೆಕ್ಷನ್. ಆಗ ವೋಲ್ಟೇಜಲ್ಲಿ 0.1 ಫ್ಲೋ ಆಗ್ತಿದೆ ಅಂತಂದರೆ R1ನಲ್ಲೂ ಅಷ್ಟೇ ಇರುತ್ತೆ, R2ನಲ್ಲೂ ಅಷ್ಟೇ ಇರುತ್ತಾ, R3ನಲ್ಲೂ ರೆಸಿಸ್ಟೆನ್ಸ್ ಅಷ್ಟೇ ಇರುತ್ತಾ? ಸೊ ಲೆಟ್ ಅಸ್ ರೈಟ್ ಎ ಸಿಂಪಲ್ ಸರ್ಕ್ಯೂಟ್. ಇವಾಗ ಸರ್ಕ್ಯೂಟ್ ಮೂಲಕ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಎ ಸರ್ಕ್ಯೂಟ್. ಇಲ್ಲಿ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ದಿಸ್ ಈಸ್ ಎ ಸ್ವಿಚ್, ಆ್ಯಮ್ಮೀಟರ್. ದಿಸ್ ರೆಸಿಸ್ಟರ್ಸ್ ಆರ್ ಅರೇಂಜ್ಡ್ ಇನ್ ಸೀರೀಸ್, R1, R2, R3. ಆ್ಯಂಡ್ ದಿಸ್ ಈಸ್ ವೋಲ್ಟೇಜ್ ಮೆಷರ್ ಮಾಡೋದಕ್ಕೋಸ್ಕರ ವೋಲ್ಟ್ ಮೀಟರ್. V1, V2, V3 and I1, I2, I3. So here current flow I,
ಆ್ಯಂಡ್ ದಿಸ್ ಇಸ್ ಆಮ್ಮೀಟರ್. ಸೊ ಇವಾಗ ನೋಡೋಣ ಕರೆಂಟ್ ಜನರೇಟೆಡ್ ಮೀನ್ಸ್ ಇದೆ ಇವಾಗ 1 ಆಂಪೇರ್ ಆಫ್ ಕರೆಂಟು ಜನರೇಟ್ ಆಗಿದೆ ಅಂತಂದರೆ ಸೊ ಈ 1 ಆಂಪೇರ್ ಆಫ್ ಕರೆಂಟು ಇಡೀ ಸರ್ಕ್ಯೂಟಲ್ಲಿ 1 ಆಂಪೇರ್ ಆಫ್ ಕರೆಂಟನ್ನೇ I1 I2 I3 ಮೂರು ಕಡೆನೂ 1 ಆಂಪೇರ್ ಆಫ್ ಕರೆಂಟನ್ನೇ ಇರುತ್ತೆ. ಸೇಮ್ ಅಮೌಂಟ್ ಆಫ್ ಕರೆಂಟ್ ವಿಲ್ ಫ್ಲೋ. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದರೆ ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಪಂಪ್. ಈ ಪಂಪಿಂದ 20 ಲೀಟರ್ಸ್ ಆಫ್ ವಾಟರು ಪಂಪ್ ಆಗ್ತದೆ. ಈ ನೋಡಿ ಇದೊಂದು ಪೈಪು, ಈ ಪೈಪ್ ಇದೊಂಚೂರು ದೊಡ್ಡದಾಗಿದೆ, ಇಲ್ಲೊಂಚೂರು ಚಿಕ್ಕದಾಗಿದೆ, ಅದೇ ಪೈಪು ಮತ್ತೆ ದೊಡ್ಡದಾಗಿದೆ, ಮತ್ತು ಅದೇ ಪೈಪು ಚಿಕ್ಕದಾಗಿ ಏನು ಟ್ಯೂಬಿಗೆ ಕನೆಕ್ಟ್ ಆಗಿದೆ, ಇನ್ನೊಂದು ಟ್ಯೂಬಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ವಾಟರ್ನ ಫ್ಲೋ ಮಾಡ್ತೀವಿ, ಪಂಪ್ ಮಾಡ್ತೀವಿ. ವಾಟರ್ ಪಂಪ್ ಮಾಡಿದ್ದು ಇಲ್ಲೂ ಕೂಡ 20 ಲೀಟರ್ಸ್ ಫ್ಲೋ ಆಗುತ್ತೆ, ಇಲ್ಲೂ ಕೂಡ 20 ಲೀಟರ್ಸ್ ಫ್ಲೋ ಆಗುತ್ತೆ, ಈ ಪೈಪಲ್ಲೂ ಕೂಡ 20 ಲೀಟರ್ಸ್ ಫ್ಲೋ ಆಗುತ್ತೆ, ಈ ಪೈಪಲ್ಲಿ ಕೂಡ 20 ಲೀಟರ್ಸ್ ಫ್ಲೋ ಆಗುತ್ತೆ. ಸೊ ಈ ಫ್ಲೋ ಆಗೋದು 20 ಲೀಟರ್ಸು ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ಟೈಮ್ ವೇರಿಯೇಷನ್ ಆಗ್ಬೋದು, ಬಟ್ 20 ಲೀಟರ್ಸೇ ಎಲ್ಲ ಕಡೆನೂ ಫ್ಲೋ ಆಗುತ್ತೆ. ಆದ್ದರಿಂದ ಇದೇ ಥರನೇ ಕರೆಂಟಿಗೂ ಅಪ್ಲೈ ಮಾಡ್ಕೊಳ್ಳೋಣ. 1 ಆಂಪೇರ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಅ ಸರ್ಕ್ಯೂಟ್ ಮೀನ್ಸ್ ದಟ್ 1 ಆಂಪೇರ್ ಆಫ್ ಕರೆಂಟ್ ಈಸ್ ಕಾನ್ಸ್ಟೆಂಟಾಗಿ ಫ್ಲೋ ಆಗುತ್ತೆ. ಸೊ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು I3 ಎಲ್ಲ ಕಡೆನೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದ ಫ್ಲೋ ಆಫ್ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂಡರ್ಸ್ಟುಡ್? ಕರೆಂಟ್ ಯಾವಾಗಲೂ ಸರ್ಕ್ಯೂಟಲ್ಲಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ವೋಲ್ಟೇಜ್. ಅದೇ ರೀತಿ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತಾ, ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತಾ ಅಥವಾ ಇಲ್ವಾ? ವೋಲ್ಟೇಜು ಕಾನ್ಸ್ಟೆಂಟ್ ಆಗಿ ಇರಲ್ಲ. ಯಾಕೆ ಕಾನ್ಸ್ಟೆಂಟ್ ಆಗಿ ಇರಲ್ಲ ಅಂತಂದರೆ ಬಿಕಾಸ್ ದೇರ್ ವಿಲ್ ಬಿ ವೋಲ್ಟೇಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಸರ್ಕ್ಯೂಟ್ಸ್. R1ಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, R2ಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, R3ಗೆ ವೋಲ್ಟೇಜು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆದರೆ ಕಾನ್ಸ್ಟೆಂಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಾ? ಈಗ 6 ವೋಲ್ಟ್ಸ್ ಆಫ್ ಕರೆಂಟ್ ಅಂತ ಅಂದ್ಕೊಳ್ಳೋಣ. 6 ವೋಲ್ಟ್ಸ್ ಆಫ್ ಕರೆಂಟು R1 R2 R3ನಲ್ಲಿ ಮೂರು ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆದರೆ ಕಾನ್ಸ್ಟೆಂಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಾ? ಇಲ್ಲ. ಈ ರೆಸಿಸ್ಟೆನ್ಸ್ದು 2 ಓಮ್ಸ್ ಅಂತ ಅಂದ್ಕೊಳ್ಳೋಣ, ಈ ರೆಸಿಸ್ಟೆನ್ಸು 3 ಓಮ್ಸ್ ಅಂತ ಅಂದ್ಕೊಳ್ಳೋಣ, ಈ ರೆಸಿಸ್ಟೆನ್ಸು 4 ಓಮ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ. ಆದರೆ ವೋಲ್ಟೇಜು ಸೇಮ್ ಅಮೌಂಟ್ ಆಫ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತಾ? ಆ್ಯಕ್ಚುಲಿ ಸೇಮ್ ಅಮೌಂಟ್ ಆಫ್ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಯಾಕಂತಂದರೆ ನಾವು ಯೂಸ್ ಮಾಡಿರ್ತಕ್ಕಂಥ ರೆಸಿಸ್ಟರ್ಸು ಸಿಮಿಲರ್ ಆಗಿರಲ್ಲ. ಸಿಮಿಲರ್ ಆಗಿ ಯಾಕಿರಲ್ಲ ಅಂತಂದರೆ ಒಂದೊಂದು ಎಕ್ವಿಪ್ಮೆಂಟ್ಸ್ಗೂ ಒಂದೊಂದು ರೀತಿಯ ಕರೆಂಟ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡಿರ್ತಕ್ಕಂಥ ರೆಸಿಸ್ಟರ್ಸು ಸಿಮಿಲರ್ ಆಗಿರಲ್ಲ. ಸೊ ರೆಸಿಸ್ಟರ್ಸ್ ಆರ್ ನಾಟ್ ಸಿಮಿಲರ್. ಡಿಸ್ಟರ್ಬೆನ್ಸ್ ಈಸ್ ಮೋರ್. ಒಂದರಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಒಂದರಲ್ಲಿ ಡಿಸ್ಟರ್ಬೆನ್ಸ್ ಕಮ್ಮಿ ಇರುತ್ತೆ, ಇನ್ನೊಂದು ಡಿಸ್ಟರ್ಬೆನ್ಸ್ ಕಮ್ಮಿ ಇರುತ್ತೆ. ಆದ್ದರಿಂದ ಎಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುತ್ತೋ ಅಲ್ಲಿ ಫ್ಲೋ ಆಫ್ ಕರೆಂಟ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಪುಷ್ ಬೇಕಾಗಿರುತ್ತೆ. ಬರೀ ಕರೆಂಟೇ ಫ್ಲೋ ಆಗೋಕ್ಕೆ ಆಗ್ತಾ ಇರಲ್ಲ, ಯಾಕಂದರೆ ಈ ರೆಸಿಸ್ಟೆನ್ಸು ಆ ಫ್ಲೋ ಆಫ್ ಕರೆಂಟ್ನ ತಡೀತಾ ಇರುತ್ತೆ. ಅದಕ್ಕೋಸ್ಕರ ಏನು ಬೇಕು? ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕಾಗತ್ತೆ. ಜಾಸ್ತಿ ರೆಸಿಸ್ಟೆನ್ಸ್ ಇರೋ ಕಡೆ ಜಾಸ್ತಿ ವೋಲ್ಟೇಜ್ ಬೇಕು ಟು ಪುಷ್ ದ ಫ್ಲೋ ಆಫ್ ಕರೆಂಟ್ನ ಪುಷ್ ಮಾಡೋದಕ್ಕೆ, ಅದು ಕರೆಂಟ್ನ ಫ್ಲೋ ಮಾಡೋದಕ್ಕೆ ವೋಲ್ಟೇಜು ಜಾಸ್ತಿ ಬೇಕು. ಅರ್ಥ ಆಗ್ತಿದೆಯಾ? ಕಮ್ಮಿ ರೆಸಿಸ್ಟೆನ್ಸ್ ಇರೋ ಕಡೆ ಈಸಿಯಾಗಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ, ಅಲ್ಲಿ ಕಮ್ಮಿ ವೋಲ್ಟೇಜ್ ಬೇಕು. ಸೊ ಮೋರ್ ರೆಸಿಸ್ಟೆನ್ಸ್ ಮೀನ್ಸ್ ಮೋರ್ ವೋಲ್ಟೇಜ್ ಈಸ್ ರಿಕ್ವೈರ್ಡ್ ಟು ಪುಷ್ ದ ಕರೆಂಟ್. ಸೊ ಟೋಟಲ್ ವೋಲ್ಟೇಜ್ ನಾವು ನೋಡೋದಾದರೆ V1 + V2 + V3 ಆಗುತ್ತೆ. ಆದರೆ V1 ಈಸ್ ನಾಟ್ ಈಕ್ವಲ್ ಟು V2. V1ಅಲ್ಲಿ V2 ಅಲ್ಲಿ ಎರಡೂ ಕಡೆ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಲ್ಲ. ಸೊ ದಿಸ್ ಈಸ್ ದ ಮೇನ್ ಕಾನ್ಸೆಪ್ಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ವೋಲ್ಟೇಜ್ ಬೇಕಾಗಿರ್ಬೋದು ಅಂತ. ಇವಾಗ ನಾವು ಹೇಳ್ಬೋದಲ್ವ, ಇವಾಗ ಇದಕ್ಕೆ ಎಷ್ಟು ವೋಲ್ಟೇಜ್ ಬೇಕಾಗಿದೆ? 6 ವೋಲ್ಟ್ಸ್ ಇದೆ. 6 ವೋಲ್ಟ್ಸು ಈ 3 ರೆಸಿಸ್ಟೆನ್ಸಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ಇವಾಗ ಹೇಳ್ಬೋದಲ್ವಾ. ಜಾಸ್ತಿ ರೆಸಿಸ್ಟೆನ್ಸ್ ಇರೋ ಕಡೆಯಲ್ಲಿ ಇಲ್ಲಿ 4 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಮೇ ಬಿ ಇಲ್ಲಿ 3 ವೋಲ್ಟ್ಸ್ ಬೇಕಾಗ್ಬೋದು, ಇಲ್ಲಿ 2 ವೋಲ್ಟ್ಸ್ ಬೇಕಾಗ್ಬೋದು, ಇಲ್ಲಿ 1 ವೋಲ್ಟ್ ಬೇಕಾಗ್ಬೋದು. ಸೊ 3 + 2 + 1 ಎಷ್ಟಾಯಿತು? 6 ವೋಲ್ಟ್ಸ್. ಟೋಟಲ್ 6 ವೋಲ್ಟ್ಸ್. ಅರ್ಥ ಆಗ್ತಿದೆಯಾ? ಈ ರೀತಿ ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕಾಗುತ್ತೆ ಕರೆಂಟು ಈಸಿಯಾಗಿ ಫ್ಲೋ ಆಗೋಕ್ಕೆ. ಓಕೆ. So the total potential difference V is equal to the sum of potential differences V1, V2 and V3. That is the total potential difference across the combination of resistors in series. Nodi illi across the combination of resistors in series is equal to the sum of potential differences across the individual resistors. That is V is equal to V1 + V2 + V3.
ನಾವು ಲೆಟಸ್ ಡಿರೈವ್ ಅನ್ ಈಕ್ವೇಷನ್, ಇದನ್ನ ಇಟ್ಕೊಂಡು ಒಂದು ಈಕ್ವೇಷನ್ ಡಿರೈವ್ ಮಾಡೋಣ ಯೂಸಿಂಗ್ ದ ಓಮ್ಸ್ ಲಾ. ಲೆಟಸ್ ಡಿರೈವ್ ಅನ್ ಈಕ್ವೇಷನ್ ಯೂಸಿಂಗ್ ದ ಓಮ್ಸ್ ಲಾ. ಟೋಟಲ್ ರೆಸಿಸ್ಟೆನ್ಸ್ ಇನ್ ಎ ಸರ್ಕ್ಯೂಟ್, ಟೋಟಲ್ ರೆಸಿಸ್ಟೆನ್ಸ್ ಇನ್ ಎ ಸರ್ಕ್ಯೂಟ್ ಹೆಂಗೆ ಫೈಂಡ್ ಔಟ್ ಮಾಡೋದು, ದಟ್ ಈಸ್ ಆರ್ ಎಸ್. ಟೋಟಲ್ ರೆಸಿಸ್ಟೆನ್ಸ್ ಇನ್ ಎ ಸರ್ಕ್ಯೂಟ್ ವಿ ವಿಲ್ ರಿಟರ್ನ್ ಆಸ್ ಆರ್ ಎಸ್. ಸೊ ಐ ಈಸ್ ಈಕ್ವಲ್ ಟು, ನಮಗೆ ಗೊತ್ತು ಐ ಕಾನ್ಸ್ಟೆಂಟ್ ಇರುತ್ತೆ, ಫ್ಲೋ ಆಫ್ ಕರೆಂಟ್ ಐ ಈಸ್ ಈಕ್ವಲ್ ಟು I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು I3. ದ ಫ್ಲೋ ಆಫ್ ಕರೆಂಟ್ ವಿಲ್ ಬಿ ಕಾನ್ಸ್ಟೆಂಟ್, ಈಕ್ವಲ್ ಆಗಿರುತ್ತೆ ಎಲ್ಲ ಕಡೆ ಅಲ್ವಾ. ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ V ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಆಸ್ ಈಕ್ವೇಷನ್ 1. ಅಕಾರ್ಡಿಂಗ್ ಟು ಓಮ್ಸ್ ಲಾ, ನಮಗೆ ಓಮ್ಸ್ ಲಾ ಗೊತ್ತಿದೆ. ವಾಟ್ ಈಸ್ ದ ಓಮ್ಸ್ ಲಾ ಚಿಲ್ಡ್ರನ್? V ಈಸ್ ಈಕ್ವಲ್ ಟು IR. ಎಸ್ ನೋ? ಸೊ ಅಪ್ಲೈಯಿಂಗ್ ಓಮ್ಸ್ ಲಾ ಫಾರ್ ಎವ್ರಿ ರೆಸಿಸ್ಟರ್ಸ್, ಓಮ್ಸ್ ಲಾನ ಎವ್ರಿ ರೆಸಿಸ್ಟರ್ಸ್ಗೆ ಅಪ್ಲೈ ಮಾಡಿದಾಗ V1 ಈಸ್ ಈಕ್ವಲ್ ಟು ಐ ಕಾನ್ಸ್ಟೆಂಟ್ ಇರುತ್ತೆ R1, V2 ಈಸ್ ಈಕ್ವಲ್ ಟು ಐ ಕಾನ್ಸ್ಟೆಂಟ್ ಇರುತ್ತೆ R2, V3 ಈಸ್ ಈಕ್ವಲ್ ಟು ಐ ಕಾನ್ಸ್ಟೆಂಟ್ ಇರುತ್ತೆ R3. ಸೊ ದಿಸ್ ಈಸ್ ಈಕ್ವೇಷನ್ 2. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಆಸ್ ಈಕ್ವೇಷನ್ 2, ದಿಸ್ ಒನ್ ಆಸ್ ಈಕ್ವೇಷನ್ 3 ಆ್ಯಂಡ್ ದಿಸ್ ಒನ್ ಆಸ್ ಈಕ್ವೇಷನ್ 4. ಸಬ್ಸ್ಟಿಟ್ಯೂಟ್ ದಿಸ್ 2, 3 ಆ್ಯಂಡ್ 4, ಈಕ್ವೇಷನ್ 2, ಈಕ್ವೇಷನ್ 3, ಈಕ್ವೇಷನ್ 4 ಇನ್ ಈಕ್ವೇಷನ್ 1. ಓಕೆ, ಸೊ ವಾಟ್ ಈಸ್ ದಟ್ ಈಕ್ವೇಷನ್ 1? ಸೊ ಐ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಐ ಆರ್ ಎಸ್. ಸೊ ವಿ ಅಂತಂದರೆ ನಮಗೆ ಗೊತ್ತು, ಅಕಾರ್ಡಿಂಗ್ ಟು ಓಮ್ಸ್ನ ವಿ ಈಸ್ ಈಕ್ವಲ್ ಟು ಐ ಆರ್ ಅಲ್ವಾ. ಸೊ ವಿ, ಪ್ರತಿಯೊಂದು ವಿಗನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ವಿ ಐ ಆರ್ ಎಸ್ ಈಸ್ ಈಕ್ವಲ್ ಟು V1 ಇಲ್ಲಿದೆ, V1 ಸಬ್ಸ್ಟಿಟ್ಯೂಟ್ ಮಾಡೋಣ. IR1 ಪ್ಲಸ್ IR2 ಪ್ಲಸ್ IR3. ಓಕೆ, ಸೊ IRS ಈಸ್ ಈಕ್ವಲ್ ಟು ಐ ಕಾಮನ್ ತಗೊಂಡು R1 ಪ್ಲಸ್ R2 ಪ್ಲಸ್ R3. ಸೊ ಇಯರ್ ಐ ಆ್ಯಂಡ್ ಐ ಕ್ಯಾನ್ಸಲ್. RS ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ದಿಸ್ ಈಸ್ R3. ದಿಸ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಅ ಸರ್ಕ್ಯೂಟ್. RS ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಅ ಸರ್ಕ್ಯೂಟ್. Total resistance in a circuit. Understood children? This is how we want to calculate the total resistance in a circuit. ಇದನ್ನು ಡಿರೈವ್ ಮಾಡೋದಕ್ಕೂ ಕೂಡ ಈಸಿ. ಆ್ಯಂಡ್ ಸೊ ಐ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಐ ಯಾವಾಗಲೂ ಸರ್ಕ್ಯೂಟಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಲೆಟ್ ಅಸ್ ಸಿ ಒನ್ ಪ್ರಾಬ್ಲಮ್ ನೌ. An electric lamp whose resistance is 20 ohm and the conductor of 4 ohm resistance are connected to a 6 volt battery. Calculate the total resistance of the circuit, B the current through the circuit and potential difference across the current lamp and conductor. So now let us calculate the total resistance and current and potential difference. Okay, so ಲೆಟ್ ಅಸ್ ರೈಟ್ ದ ಸರ್ಕ್ಯೂಟ್ ಡಯಾಗ್ರಾಮ್. ದೇ ಆಲ್ರೆಡಿ ಗಿವನ್, ಬಟ್ ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ನಾನೊಂದ್ಸಲಿ ಬರಿತಾ ಇದ್ದೀನಿ. ಸೊ ಒಂದರಲ್ಲಿ 4 ಓಮ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದರಲ್ಲಿ ಬಲ್ಪಿಗೆ 20 ಓಮ್ ಇದೆ ರೆಸಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ ದೆರ್ ವಿಲ್ ಬಿ ಎ ವೋಲ್ಟ್ ಮೀಟರ್ V1 ಮತ್ತು V2 ಇದೆ at the ends of this resistance. This one is R1, this one is R2, and here as usual battery, switch. This is the circuit. So V is equal to total volts is equal to 6, potential difference is equal to 6 volts. We know the Ohm's law. V is equal to IR. V is equal to ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. RSI. ಟೋಟಲ್ ರೆಸಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? RS ಈಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ. ಇಲ್ಲಿ R1 R2 ಕೊಟ್ಟಿದ್ದಾರೆ. ಟೋಟಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು RS ಪ್ಲಸ್ RS ಈಸ್ ಈಕ್ವಲ್ ಟು R1 ಪ್ಲಸ್ R2. RS ಈಸ್ ಈಕ್ವಲ್ ಟು R1 is to 4 ohm ಪ್ಲಸ್ R2 ಈಸ್ ಈಕ್ವಲ್ ಟು 20 ಓಮ್. ಅರ್ಥ ಆಗ್ತಿದೆಯಾ? R2 ಅವರೇ ಕೊಟ್ಟಿದ್ದಾರೆ ಇದೆಲ್ಲನೂ ವ್ಯಾಲ್ಯೂ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿರಬೇಕು. ಟೋಟಲ್ ಈಸ್ ಈಕ್ವಲ್ ಟು 24 ಓಮ್ಸ್. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ನಾವು ಇನ್ ದಿಸ್ ಫಾರ್ಮುಲಾ. ಸೊ ವಿ ಕೊಟ್ಟಿದ್ದಾರೆ, ದಟ್ ಈಸ್ 6 volts ಬೈ ಟೋಟಲ್ ರೆಸಿಸ್ಟೆನ್ಸ್ RS ಈಸ್ ಈಕ್ವಲ್ ಟು 24 ಓಮ್ ಈಸ್ ಈಕ್ವಲ್ ಟು ಐ ಅಲ್ವಾ. ಸೊ ಬೈ ಡೂಯಿಂಗ್ ದಿಸ್ ವಿ ವಿಲ್ ಗೆಟ್ I ಈಸ್ ಈಕ್ವಲ್ ಟು 0.25 ಆಂಪೇರ್. ಕರೆಂಟ್ ಅಲ್ವಾ, ಆಂಪೇರ್ ಇಸ್ ದ ಯೂನಿಟ್. ನೆಕ್ಸ್ಟ್ ಒನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಕಂಡುಹಿಡಿಯೋದು ಹೆಂಗೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ V1 ಬೇರೆ V2 ಬೇರೆ ಕಂಡುಹಿಡಬೇಕು. V ಈಸ್ ಈಕ್ವಲ್ ಟು IR, V1 ಈಸ್ ಈಕ್ವಲ್ ಟು I1 R1. ಸೊ I ಈಸ್ ಈಕ್ವಲ್ ಟು I ಕಾನ್ಸ್ಟೆಂಟ್ 0.25 ಇದೆ ಆ್ಯಂಡ್ R ಈಸ್ ಈಕ್ವಲ್ ಟು R1 ಈಸ್ ಈಕ್ವಲ್ ಟು 4 ಓಮ್. ಸೊ ದಟ್ ವಿಲ್ ಬಿ 1
ವೋಲ್ಟ್, V1 ಈಸ್ ಈಕ್ವಲ್ ಟು 1 ವೋಲ್ಟ್. ಅದೇ V2 ಅದೇ ಥರ ಸೇಮ್, V2 ಈಸ್ ಈಕ್ವಲ್ ಟು I2 R2, I ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ 0.25, R2 ಈಸ್ ಈಕ್ವಲ್ ಟು 20 ಓಮ್, ದಟ್ ಈಸ್ ಈಕ್ವಲ್ ಟು 5 ವೋಲ್ಟ್ಸ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೋಡಿ ನೋಡಿ ಇವಾಗ ನೀವು ನೋಡ್ಬೋದು 1 ವೋಲ್ಟ್ V1 ಕಡೆ ಇದೆ, V1 ಎಲ್ಲಿದೆ? ಇಲ್ಲಿ ಅಲ್ವಾ? ಸೊ ಅಲ್ಲಿಗೆ 1 ವೋಲ್ಟ್ ಸಾಕು. 4 ಓಮ್ಸ್ ಮಾತ್ರ ರೆಸಿಸ್ಟೆನ್ಸ್ ಇರೋದು, 1 ವೋಲ್ಟ್ ಸಾಕು ಅಲ್ವಾ? ಇಲ್ಲಿ ನೋಡಿ V2 ನಮಗೆ ಎಷ್ಟು ವ್ಯಾಲ್ಯೂ ಸಿಕ್ಕಿದೆ? 5 ವೋಲ್ಟ್ಸ್. ನೋಡಿ ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ? 20 ಓಮ್. ಇದಕ್ಕೆ ಜಾಸ್ತಿ ಪುಷಪ್ ಬೇಕಾಗುತ್ತೆ. ಕರೆಂಟ್ ಫ್ಲೋ ಈಸಿಯಾಗಿ ಫ್ಲೋ ಮಾಡೋಕ್ಕೆ ಜಾಸ್ತಿ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕಾಗಿರುತ್ತೆ. ಅದಕ್ಕೆ ವಿ ಗಾಟ್ 5 ವೋಲ್ಟ್ಸ್. ಸೊ ದಟ್ ಈಸ್ ಅಬೌಟ್ ರೆಸಿಸ್ಟೆನ್ಸ್. ಡಿಫ್ರೆಂಟ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇವಾಗ ರೆಸಿಸ್ಟರ್ಸ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಲೆಟ್ ಅಸ್ ಡ್ರಾ ಎ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದು, ದಿಸ್ ಈಸ್ ವಾಟ್ ರೆಸಿಸ್ಟರ್. This is how we will connect resistors in parallel. This is voltage potential difference at the ends A, B, and to measure volts we will use voltmeter from the ends, and this is resistor 1, R1, R2, R3, and the current flow I1, I2, I3, and potential difference may be V1, V2, V3. Okay. ಸೊ ವಿಚ್ ಫ್ಯಾಕ್ಟರ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್? ಯಾವ ಫ್ಯಾಕ್ಟರ್ ಇದರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸಾ ಅಥವಾ ಕರೆಂಟಾ? ಯಾವ ಫ್ಯಾಕ್ಟರ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಥವಾ ಯಾವ ಫ್ಯಾಕ್ಟರ್ ಡಿಫರ್ ಆಗುತ್ತೆ ಅಂತ ನೋಡೋಣ. ಆಲ್ ರೆಸಿಸ್ಟರ್ಸ್, ಇಲ್ಲಿ ಎಲ್ಲ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಅ ಸೇಮ್ ಎಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ರೆಸಿಸ್ಟರ್ಸ್ ಒಂದೇ ಎಂಡಿಂದ ಕನೆಕ್ಟ್ ಆಗಿದೆ ಅಲ್ವಾ? ಸೊ ದೇ ಹ್ಯಾವ್ ಸಿಮಿಲರ್ ಎಲೆಕ್ಟ್ರಿಕ್ ಪ್ರೆಷರ್ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಎಲ್ಲನೂ ಒಂದೇ ಎಂಡಿಂದ ಕನೆಕ್ಟ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸು ಸೇಮ್ ಇರುತ್ತೆ. In parallel connection, this is what parallel, I will write like this, children. In parallel connection, voltage remains constant. In parallel connection, voltage remains constant. In series, current remains constant. ಆದರೆ ಇಲ್ಲಿ parallel ಅಲ್ಲಿ voltage remains constant. So V is equal to V1 is equal to V2 is equal to V3. ಯಾಕಂತಂದರೆ ಎಲ್ಲ ರೆಸಿಸ್ಟರ್ಸು ಒಂದೇ ಎಂಡ್, ಸೇಮ್ ಎಂಡಿಂದ ಕನೆಕ್ಟ್ ಆಗಿದೆ. ನೋಡಿ, ಈ ರೆಸಿಸ್ಟರ್ R1 ಈ ಎಂಡಿಂದಾನೆ, R2 ಈ ಎಂಡಿಂದಾನೆ, R3 ಈ ಎಂಡಿಂದಾನೆ. ಅದಕ್ಕೆ ನಾವು ಹೇಳ್ಬೋದು ವೋಲ್ಟೇಜ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ. ಆದರೆ ಕರೆಂಟ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು? ಟೋಟಲ್ ಕರೆಂಟ್ I is equal to I1 plus I2 plus I3. ಸೊ ಏನಾಗುತ್ತೆ? ಕರೆಂಟ್ ಈಸ್ ನಾಟ್ ಗೆಟಿಂಗ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಕರೆಂಟು ಎಲ್ಲ ಹತ್ರ ಒಂದೇ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಬಿಕಾಸ್ ಆಫ್ ಈಕ್ವಲ್ ರೆಸಿಸ್ಟೆನ್ಸ್ ಇರಲ್ಲ, ಅದಕ್ಕೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಸೊ ನಾವೊಂದು ವಾಟರ್ ಅನಾಲಜಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಂಪ್ ಇರುತ್ತೆ. ಈ ಪಂಪಿಂದ ನಾವು 2 ಲೀಟರ್ಸ್ ಆಫ್ ವಾಟರ್ ಸಪ್ಲೈ ಮಾಡ್ತೀವಿ. ಟ್ಯೂಬ್ಸ್ ಕನೆಕ್ಟ್ ಆಗಿರುತ್ತೆ, ಪೈಪ್ಸು ಹೆಂಗೆ ಕನೆಕ್ಟ್ ಆಗಿರುತ್ತೆ ಅಂತಂದರೆ, ಸೊ ಇದೊಂದು ಡೈರೆಕ್ಷನಲ್ಲಿ ಕನೆಕ್ಟ್ ಆಗಿರುತ್ತೆ, ಈ ಥರ ಕನೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅದೇ ಪೈಪಿಂದ ಇನ್ನೊಂದು ಕಡೆಗೂ ಕನೆಕ್ಟ್ ಆಗಿರುತ್ತೆ. ಸೊ ಏನು ವಾಟರ್ ಫ್ಲೋ ಆಗ್ತಿದೆ ಅದು ಈ ಕಡೆಗೂ ಹೋಗಬೇಕು. ಈ 2 ಲೀಟರ್ಸ್ ಆಫ್ ವಾಟರ್ ಇಲ್ಲಿಗೂ ಪಾಸ್ ಆಗುತ್ತೆ, ಇಲ್ಲಿಗೂ ಪಾಸ್ ಆಗುತ್ತೆ. ಅಂದರೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕರೆಂಟ್ ಕೂಡ ಹಾಗೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಕರೆಂಟ್ ಈಸ್ ನಾಟ್, ಆದರೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ? ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ 1/2 ಲೀಟರ್ ಹೋಗ್ಬೋದು, ಇಲ್ಲಿ 1 ಲೀಟರ್ ಹೋಗ್ಬೋದು, ಅಥವಾ ಇಲ್ಲೇ 1 ಲೀಟರ್ ಹೋಗ್ಬೋದು, ಇಲ್ಲೇ 1/2 ಲೀಟರ್ ಹೋಗ್ಬೋದು. ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕರೆಂಟ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಯಾಕಂತಂದರೆ ಈಕ್ವಲ್ ಆಗಿ ಯಾಕೆ ಡಿಸ್ಟ್ರಿಬ್ಯೂಟ್ ಆಗಲ್ಲ ಅಂತಂದರೆ ಇಲ್ಲಿ ಬೇರೆ ರೆಸಿಸ್ಟರ್ಸ್ನ ನಾವು ಯೂಸ್ ಮಾಡಿದ್ದೀವಿ. ಸೊ R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಮೋರ್ ರೆಸಿಸ್ಟೆನ್ಸ್ ಇದ್ದಾಗ ಲೆಸ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ, ಇವಾಗ ಇಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆ ಅಂತಂದರೆ ಅಲ್ಲಿ ಕರೆಂಟು ಕಮ್ಮಿ ಪಾಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ, ಕರೆಂಟ್ ಮಾತ್ರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಇವಾಗ ಫಾರ್ಮುಲಾ ಡಿರೈವ್ ಮಾಡೋಣ. ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಡಿರೈವ್ ಮಾಡೋಣ. ಅಥವಾ ಟೋಟಲ್ ರೆಸಿಸ್ಟೆನ್ಸ್ನ ನಾವು ಹಿಂಗೂ ಹೇಳ್ತೀವಿ, ಟೋಟಲ್ ರೆಸಿಸ್ಟೆನ್ಸ್ ಆರ್ ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಅಂತಲೂ ಹೇಳ್ತೀವಿ ನಾವು. ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್. Formula for total resistance or equivalent resistance in parallel combination. As we know here, potential difference or voltage remains constant ಅಂತ ಹೇಳಿದ್ದೀನಿ. ಸೊ ಯಾಕಂತಂದರೆ ಎಲ್ಲ ಒಂದೇ
ಪಾಯಿಂಟ್ಸಿಂದ ಒಂದೇ ಎಂಡ್ಸಿಂದ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದರೆ ಒಂದೇ ಎಂಡ್ಸಿಂದ ರೆಸಿಸ್ಟರ್ಸು ಕನೆಕ್ಟ್ ಆಗಿರೋದ್ರಿಂದ ಏನಾಗುತ್ತೆ ಏನು ದಿಸ್ ಒನ್ ವೋಲ್ಟೇಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಆದರೆ ಕರೆಂಟ್ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸೇಮ್ ಅಮೌಂಟ್ ಆಫ್ ಕರೆಂಟ್ ಅಲ್ಲ, ಡಿಫ್ರೆಂಟ್ ಅಮೌಂಟ್ ಆಫ್ ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಐ ಆಗಿರೋದ್ರಿಂದ ಮೋರ್ ರೆಸಿಸ್ಟೆನ್ಸ್ ಇನ್ ದ ರೆಸಿಸ್ಟರ್ ಇದ್ದಾಗ ಲೆಸ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಅಲ್ಲಿ ಕಮ್ಮಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಸೊ ಇವಾಗ ಫಾರ್ಮುಲಾ ಡಿರೈವ್ ಮಾಡೋಣ. ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ನಮಗೆ ಗೊತ್ತು, V1 ಈಸ್ ಈಕ್ವಲ್ ಟು V2 ಈಸ್ ಈಕ್ವಲ್ ಟು V3. ಸೊ ಐ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಲ್ಲ, ಡಿಸ್ಟ್ರಿಬ್ಯೂಟ್ ಆಗುತ್ತೆ I1 ಪ್ಲಸ್ I2 ಪ್ಲಸ್ I3. ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3. ಫ್ರಮ್ ಓಮ್ಸ್ ಲಾ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಫ್ರಮ್ ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು IR ನಮಗೆ ಗೊತ್ತು. ಸೊ ಐ ಟೋಟಲ್ ಈಸ್ ಈಕ್ವಲ್ ಟು ವಿ ಟೋಟಲ್ ಬೈ ಆರ್ ಟೋಟಲ್. ಅಪ್ಲೈಯಿಂಗ್ ಓಮ್ಸ್ ಲಾ ಫಾರ್ ಇಂಡಿವಿಜುವಲ್, ಒಂದೊಂದಕ್ಕೂ ಓಮ್ಸ್ ಲಾ ಅಪ್ಲೈ ಮಾಡ್ತಾ ಹೋಗೋಣ. I1 is equal to V1 by R1, this is equation 2. I2 is equal to V2 by R2, this is equation 3. I3 is equal to V3 by R3, this is equation number 4. So substitute this equation 2, 3 and 4 in equation 1. equation 1 ಗೆ substitute ಮಾಡೋಣ. I total is equal to ಏನು, V total by R total. V total by R total is equal to V1 by R1 plus V2 by R2 ಪ್ಲಸ್ V3 by R3. ಸೊ ಸೇಮ್ ವೋಲ್ಟೇಜ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ಕನ್ಸಿಡರ್ ಮಾಡದೇ ಇದ್ರೂ ನಡೆಯುತ್ತೆ. ಸೊ 1 by R ಪ್ಯಾರಲಲ್, ಸೊ ನಾವು ರೆಸಿಸ್ಟೆನ್ಸ್ನ ಪ್ಯಾರಲಲ್ ಆಗಿ ಅರೇಂಜ್ ಮಾಡಿರೋದ್ರಿಂದ R ಪ್ಯಾರಲಲ್ ಈಸ್ ಈಕ್ವಲ್ ಟು 1 by R1 ಪ್ಲಸ್ 1 by R2 plus 1 by R3. This is how we will calculate the total resistance in parallel connection, total resistance or equivalent resistance in parallel connection. Okay, this is the formula you have to remember. So let us see one problem discuss ಮಾಡೋಣ. Let us see a problem. In the circuit diagram given figure 12.10 ಅಂತ ಇದೆ. ಸಪೋಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ನಾವೇ ಡ್ರಾ ಮಾಡ್ಕೊಳ್ಳೋಣ. ದ ರೆಸಿಸ್ಟರ್ R1, R2 and R3 have the values 5 ohm, 10 ohm, 30 ohm respectively, which have been connected to a battery of 12 volts. Calculate the current through each resistor, the total current in the circuit and the total current resistance. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೆಟ್ ಅಸ್ ಸಿ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಡ್ರಾ ಎ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. So here we can write resistance R1, R2, R3. So 5 ohms, they have given 5 ohms, R2 10 ohms and R3 30 ohm, and current I1, I2, I3, and voltage also given. V is equal to 12 volts, voltage constant V is equal to 12 volts, V1 is equal to 12 to V2 is equal to 12, V3 is equal to 12 volts. ಅಂದರೆ ಟೋಟಲ್ ವೋಲ್ಟ್ಸ್ 12 volts ಅಂತ ಕೊಟ್ಟಿದ್ದಾರೆ. V1, V2, V3 ಎರಡು ಕಡೆ ಸೇಮ್ ಇರುತ್ತೆ, ಮೂರು ಕಡೆ ಸೇಮ್ ಇರುತ್ತೆ. ಸೊ ಫಸ್ಟ್ ಒನ್ ಕರೆಂಟ್ ಕೇಳಿದರೆ, ಬೈ ದಿ ಓಮ್ಸ್ ಲಾ ವಿ ವಿಲ್ ನೋ V is equal to IR, I is equal to V by R. ಸೊ I1 ಕ್ಯಾಲ್ಕುಲೇಟ್ ಮಾಡೋಣ. I1 is equal to V1 by R1. ಸೊ V1 is equal to 12, R1 is equal to 5, that is equal to 2.4 ಆಂಪೇರ್. ಆಯಿತಾ, I1 ಸಿಕ್ತು. ನೆಕ್ಸ್ಟ್ I2 ಕ್ಯಾಲ್ಕುಲೇಟ್ ಮಾಡೋಣ. I2 is equal to V2 by R2. V2 is equal to ಸೇಮ್ ಕಾನ್ಸ್ಟೆಂಟ್ ಅಲ್ವಾ, 12. R2 ಎಷ್ಟು ಇವಾಗ, R2 is equal to 10, 1.2 ಆಂಪೇರ್ಸ್. I3 is equal to V3 by R3, that is equal to 12 divided by 30, that is equal to 0.4 ಆಂಪೇರ್ಸ್. ಓಕೆ, ಇದಿಷ್ಟು ಐ ಕ್ಯಾಲ್ಕುಲೇಟ್ ಮಾಡಿದ್ದು. ನಮ್ಗೆ ಇವಾಗ ಟೋಟಲ್ ಕರೆಂಟ್ ಬೇಕು. ಟೋಟಲ್ ಕರೆಂಟ್ ಏನಿದು, ಟೋಟಲ್ ಕರೆಂಟ್ ಐ ಇನ್ ಪ್ಯಾರಲಲ್ ಅಂತಂದರೆ I1 ಪ್ಲಸ್ I2 ಪ್ಲಸ್ I3 ಕಾನ್ಸ್ಟೆಂಟ್ ಆಗಿರಲ್ಲ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ I1 ಈಸ್ ಈಕ್ವಲ್ ಟು ಎಷ್ಟು ಬಂತು, 2.4 ಪ್ಲಸ್ I2 ಈಸ್ ಈಕ್ವಲ್ ಟು 1.2 ಪ್ಲಸ್ I3 ಈಸ್ ಈಕ್ವಲ್ ಟು 0.4, ದಟ್ ಈಸ್ ಈಕ್ವಲ್ ಟು 4 ಆಂಪೇರ್ಸ್ ಬರುತ್ತೆ ಅಲ್ವಾ ಕರೆಂಟ್. ನೆಕ್ಸ್ಟ್ ಸಿ ನೋಡೋಣ. ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಸಿ ನೋಡೋದಾದರೆ 1 by
ಆರ್ ಪಿ ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ 1/R1 ಪ್ಲಸ್ 1/R2 ಪ್ಲಸ್ 1/R3. ಸೊ ದಟ್ ಈಸ್ 1/5 ಪ್ಲಸ್ 1/10 ಪ್ಲಸ್ 1/30. ಎಲ್ ಸಿ ಎಮ್ ನಾವಿಲ್ಲಿ 30 ತಗೋಬೋದು. ಸೊ 6 ಪ್ಲಸ್ 3 ಪ್ಲಸ್ 1 6 ಪ್ಲಸ್ 3 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 10. that is equal to 10/30. So finally 1/3 that is equal to Rp is equal to 3 ohms. Rp is equal to 3 ohms. So this is how we want to calculate the potential difference in parallel connection. This is how we want to calculate potential difference in parallel ಕನೆಕ್ಷನ್. ಸೊ ನೋಡಿ 3 ohms ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಕ್ಕಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಮೋರ್ ಅಡ್ವಾಂಟೇಜಸ್ ದ್ಯಾನ್ ಇನ್ ಸೀರೀಸ್. ಕೇಳ್ತಾ ಇರ್ತಾರೆ ಕ್ವಶನು. ಪ್ಯಾರಲಲ್ ಕನೆಕ್ಷನಲ್ಲಿ ಜಾಸ್ತಿ ಅಡ್ವಾಂಟೇಜಸ್ ವೆನ್ ಕಂಪೇರ್ ಟು ಸೀರೀಸ್ ಕನೆಕ್ಷನಿಗೆ ಕಂಪೇರ್ ಮಾಡಿದ್ರೆ ಪ್ಯಾರಲಲ್ ಕನೆಕ್ಷನಲ್ಲಿ ಅಡ್ವಾಂಟೇಜಸ್ ಜಾಸ್ತಿ. ಸೀರೀಸ್ ಕನೆಕ್ಷನಲ್ಲಿ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಅಂತಂದರೆ ಸೀರೀಸ್ಗೂ ಪ್ಯಾರಲಲ್ಗೂ ಕಂಪೇರ್ ಮಾಡಿದ್ರೆ ಪ್ಯಾರಲಲ್ ಕನೆಕ್ಷನಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಅಂತ. ಯಾಕಂತಂದರೆ ಕರೆಂಟ್ ಡಿಸ್ಟ್ರಿಬ್ಯೂಷನ್ ಫಸ್ಟ್ ಒನ್ ಏನು ನಾವು ನೋಡ್ಬೋದು ಅಂತಂದರೆ ಸೀರೀಸ್ ಕನೆಕ್ಷನಲ್ಲಿ ಇವಾಗ ಕರೆಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಥರ ಸೀರೀಸಲ್ಲಿ ಈ ಥರ ಕನೆಕ್ಟ್ ಆಗಿರುತ್ತಲ್ವಾ. ಸೊ ಯಾವುದೋ ಒಂದು ಇಲ್ಲಿ ಬಲ್ಬಿಗೆ ಕನೆಕ್ಟ್ ಮಾಡಿರ್ತೀವಿ, ಬಲ್ಬ್ಗೆ ಇಲ್ಲಿ ಹೀಟರ್ಗೆ ಕನೆಕ್ಟ್ ಮಾಡಿರ್ತೀವಿ ರೆಸಿಸ್ಟರು. ಸೊ ನಾವು ಕರೆಂಟ್ ಪಾಸ್ ಮಾಡಿದಾಗ ಹೀಟರ್ಗೆ ಜಾಸ್ತಿ ಕರೆಂಟ್ ಬೇಕಾಗಿರುತ್ತೆ, ಬಲ್ಬ್ಗೆ ಕಮ್ಮಿ ಕರೆಂಟ್ ಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ, ಈ ಬಲ್ಬು ಬ್ಲಾಸ್ಟ್ ಆಗುವಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಲೆಸ್ ಅಮೌಂಟ್ ಆಫ್ ಕರೆಂಟ್ ಬೇಕು, ಇದಕ್ಕೆ ಮೋರ್ ಅಮೌಂಟ್ ಆಫ್ ಕರೆಂಟ್ ಬೇಕು. ಈ ಕರೆಂಟ್ ಪಾಸ್ ಆದಾಗ ಬಲ್ಬು ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಇದನ್ನೇ ನಾವು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿರ್ತೀವಿ ಅಂತಂದರೆ ಸೊ ಏನಾಗುತ್ತೆ, ಕರೆಂಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕರೆಂಟು ಫ್ಲೋ ಆಗಬೇಕಾದ್ರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಒಂದು ಎಂಡೆಯಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆವಾಗ ಈ ಗ್ಯಾಜೆಟ್ಸು ರಿಕ್ವೈರ್ ಅಮೌಂಟ್ ಆಫ್ ಕರೆಂಟ್ನ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೊಂದಾದರೆ ಇನ್ನೂ ಒಂದಿದೆ ಈ ಸೀರೀಸ್ ಪ್ಯಾರಲಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಇಸ್ ಲೆಸ್. ನಾವು ಟೋಟಲ್ ರೆಸಿಸ್ಟೆನ್ಸ್ ನೋಡೋದಾದರೆ ಪ್ಯಾರಲಲ್ ಕಾಂಬಿನೇಷನಲ್ಲಿ ಲೆಸ್ ವೆನ್ ಕಂಪೇರ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್. ನೋಡಿ ಈ ಪ್ರಾಬ್ಲಮ್ನೇ ನೋಡಿ, ಟೋಟಲ್ ರೆಸಿಸ್ಟೆನ್ಸು ನಮಗೆ 3 ohm ಸಿಕ್ಕಿದೆ, ಆದರೆ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ನೋಡಿ 5 ohm ಇದೆ, 10 ohm ಇದೆ, 30 ohm ಇದೆ. ಟೋಟಲ್ ರೆಸಿಸ್ಟೆನ್ಸು 3 ohm ಇದೆ. ಸೊ ಆದ್ದರಿಂದ ಏನಾಗುತ್ತೆ, ಕರೆಂಟು ಈಸಿಯಾಗಿ ರೆಸಿಸ್ಟೆನ್ಸ್ ಕಮ್ಮಿ ಇದ್ದಾಗ ಕರೆಂಟು ಈಸಿಯಾಗಿ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಕರೆಂಟು ಈಸಿಯಾಗಿ ಫ್ಲೋ ಆಗಲ್ಲ. ನೋಡಿ ಸೀರೀಸ್ ಕನೆಕ್ಷನಲ್ಲಿ ಸೀರೀಸ್ ಕನೆಕ್ಷನಲ್ಲಿ ಟೋಟಲ್ ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೆ. ಟೋಟಲ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಕರೆಂಟ್ ಫ್ಲೋ ಈಸಿಯಾಗಿ ಆಗಲ್ಲ. ಓಕೆ, ಸೊ ದಿಸ್ ಆರ್ ದ 2 ಅಡ್ವಾಂಟೇಜಸ್. ಸೀರೀಸಲ್ಲಿ ಕಂಪೇರ್ ಮಾಡಿದ್ರೆ ಪ್ಯಾರಲಲ್ ಕನೆಕ್ಷನಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.